ನಾವೆಲ್ಲರೂ ಕೂಡ ಧ್ಯಾನಕ್ಕೆ ಕೂತ್ಕೊಳ್ಳೋಣ. ಕೈ ಬೆರಳುಗಳನ್ನು ಕ್ರಾಸ್ ಮಾಡಿ, ಕಾಲು ಕ್ರಾಸ್ ಮಾಡಿ, ಹಗುರವಾಗಿ ಕಣ್ಮುಚ್ಚಿ ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ಗಮನಿಸ್ತಾ ಇರೋಣ. ಯಾವುದು ಕೂಡ ಯೋಚನೆ ಬೇಡ. ಧ್ಯಾನಂ ಶರಣಂ ಗಚ್ಚಾಮಿ. ನಾವೆಲ್ಲರೂ ಕೂಡ ಧ್ಯಾನಕ್ಕೆ ಶರಣರಾಗೋಣ ಫ್ರೆಂಡ್ಸ್. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಪ್ರತಿಯೊಂದರಿಂದನೂ ಕೂಡ ನಮಗೆ ಮುಕ್ತಿಯನ್ನು ನಾವು ಪಡಿತೀವಿ. ಎಷ್ಟೊಂದು ಅದ್ಭುತವಾದಂತಹ ಈ ಧ್ಯಾನ, ಆನಾಪಾನಾಸತಿ ಧ್ಯಾನ. ಪ್ರತಿದಿನ ಹೊಸ ಜೀವನ. ಪ್ರತಿ ಕ್ಷಣ ಹೊಸ ಯೋಚನೆ. ಪ್ರತಿ ಕ್ಷಣ ಹೊಸ ದೃಶ್ಯ. ಪ್ರತಿ ಕ್ಷಣ ಸತ್ಯ ಸಾಕ್ಷಾತ್ಕಾರವಾಗ್ತಾನೇ ಇರುತ್ತೆ. ಈ ಆನಾಪಾನಸತಿ ಧ್ಯಾನ ಯಾರು ಮಾಡ್ತಾರೋ ಪ್ರತಿ ಕ್ಷಣನೂ ಕೂಡ ಸತ್ಯ ದರ್ಶನ ನಮ್ಗಾಗ್ತಾನೆ ಇರುತ್ತೆ. ಆನಾಪಾನಸತಿ ಧ್ಯಾನ ಯಾರು ಮಾಡ್ತಾ ಇರ್ತಾರೋ ಭಗವಂತನನ್ನ ಹುಡ್ಕೊಂಡು ಹೊರಗಡೆ ಎಲ್ಲೂ ಕೂಡ ಹೋಗೋದಿಲ್ಲ. ಎಲ್ಲರಲ್ಲಿನೂ ಕೂಡ ಭಗವಂತನನ್ನ ಕಾಣ್ತಾರೆ. ಎಲ್ಲರಲ್ಲಿನೂ ಕೂಡ ಭಗವಂತ ಇದ್ದಾನೆ. ನಾವು ಹುಡ್ಕೊಂಡು ಹೋಗೋದು ಅವಶ್ಯಕತೆನೇ ಇಲ್ಲ. ಎಲ್ಲ ಕಡೆನೂ ಭಗವಂತನಿದ್ದಾನೆ. ಎಲ್ಲರಲ್ಲಿನೂ ಕೂಡ ಭಗವಂತನಿದ್ದಾನೆ. ಯಾವಾಗಲೂ ಕೂಡ ಈ ಸತ್ಯ ಸಾಕ್ಷಾತ್ಕಾರವಾಗ್ತಾ ಇರತ್ತೆ ನಮಗೆ. ನಾವು ಯಾವಾಗಲೂ ಕೂಡ ಜೀವಿಸ್ತಾ ಇದ್ವಿ, ಇವಾಗಲೂ ಕೂಡ ಜೀವಿಸ್ತಾ ಇದ್ದೀವಿ ಅನ್ನೋದು ಈ ಅದ್ಭುತವಾದಂತಹ ಸತ್ಯ ನಮಗೆ ಈ ಧ್ಯಾನದಲ್ಲಿ ನಾವು ತಿಳ್ಕೊಳ್ತೀವಿ. ಸಾವು ಅನ್ನೋದು ಇಲ್ವೇ ಇಲ್ಲ. ನಾವು ಆವಾಗಲೂ ಕೂಡ ಜೀವಿಸ್ತಾ ಇದ್ವಿ, ಇವಾಗಲೂ ಕೂಡ ಜೀವಿಸ್ತಾ ಇದ್ದೀವಿ. ಮತ್ತೆ ಯಾವಾಗಲೂ ಕೂಡ ಜೀವಿಸ್ತಾನೆ ಇರ್ತೀವಿ. ಸಾವು ಅನ್ನೋದು ಇಲ್ವೇ ಇಲ್ಲ. ಈ ಅದ್ಭುತವಾದಂತಹ ಸತ್ಯ ನಾವು ಈ ಧ್ಯಾನದಲ್ಲಿ ನಾವು ತಿಳ್ಕೊಳ್ತಾ ಇರ್ತೀವಿ. ಪ್ರತಿ ಕ್ಷಣ ಕೂಡ ಸತ್ಯವನ್ನ ನಾವು ತಿಳ್ಕೊಳ್ತಾ ಇರ್ತೀವಿ.
ಇಂಪಾದ ಸಂಗೀತ ನಾದವನ್ನು ಕೇಳ್ತಾ ನಾವೆಲ್ಲರೂ ಕೂಡ ಧ್ಯಾನಸ್ಥರಾಗೋಣ ಫ್ರೆಂಡ್ಸ್. ಮಮಾತ್ಮ ಸರ್ವಭೂತಾತ್ಮ, ಈ ಸತ್ಯವನ್ನು ನಾವು ತಿಳ್ಕೊಳ್ತೀವಿ ಪ್ರತಿದಿನ ಧ್ಯಾನ ಮಾಡೋದ್ರಿಂದ. ಎಲ್ಲ ಕಡೆನೂ ಕೂಡ ಭಗವಂತನಿದ್ದಾನೆ. ಎಲ್ಲ ಕಡೆನೂ ಕೂಡ ಭಗವಂತನಿದ್ದಾನೆ, ಎಲ್ಲ ಕೂಡ ಸತ್ಯ ಇದೆ ಅಂಥೇಳಿ ನಾವು ಯಾವಾಗ ನಾವು ತಿಳ್ಕೊಳ್ತೀವೋ ನಾವು ಭಗವಂತನ ಜೊತೆಗೆ ಮುಂದೆ ಮುಂದೆ ಸಾಕ್ತಾನೆ ಇರ್ತೀವಿ. ಹಿಂದೆನೂ ಇರೋದಿಲ್ಲ, ಮನಸ್ಸಿನ ಜೊತೆಗೆ ನಾವು ಮುಂದೆನೂ ಹೋಗೋದಿಲ್ಲ. ಭಗವಂತನ ಜೊತೆಗೆ ನಾವು ಹೆಜ್ಜೆಯನ್ನು ಇಡ್ತಾ ಇರ್ತೀವಿ. ನಮ್ಮ ಉಸಿರಾಟದ ಜೊತೆಗೆ ಇರೋದ್ರಿಂದ ಹಿಂದೆ ಆಗಿರೋದನ್ನೆಲ್ಲ ಕೂಡ ನಾವು ಯಾಕೆ ಮರಿತೀವಿ, ಮುಂದೆ ಏನಾಗುತ್ತೋ ಅನ್ನೋದು ಕೂಡ ನಮಗೆ ಯಾಕೆ ಭಯ ಇರೋದಿಲ್ಲ ಅಂದರೆ ಹೆಜ್ಜೆ ಹೆಜ್ಜೆ ನಾವು ಭಗವಂತನ ಜೊತೆಗೆ ಹೆಜ್ಜೆ ಇಡ್ತಾ ಇದ್ದೀವಿ. ಭಗವಂತ ಯಾವಾಗಲೂ ಕೂಡ ವರ್ತಮಾನದಲ್ಲಿ ಇರ್ತಾನೆ. ಭಗವಂತ ಯಾರ ಹತ್ರ ದುಡ್ಡಿರುತ್ತೋ, ಯಾರ ಹತ್ರ ಅಕ್ಷರ ಜ್ಞಾನ ಇರುತ್ತೋ ಅವ್ರಿಗೆ ಮಾತ್ರ ಸಪೋರ್ಟ್ ಮಾಡ್ತಾನೆ ಭಗವಂತ, ಅವ್ರಿಗೆ ಮಾತ್ರ ಸಹಾಯ ಮಾಡ್ತಾನೆ ಅಂತಲ್ಲ. ಯಾರು ಆತ್ಮಜ್ಞಾನವನ್ನು ತಿಳ್ಕೊಬೇಕು ಅಂತೇಳಿ ಹಗಲು ರಾತ್ರಿ ಸಾಧನೆಯನ್ನು ಮಾಡ್ತಾರೋ, ಅವರು ಕಡು ಬಡವರಾಗಿದ್ರೂ ಕೂಡ ಯಾವುದೂ ಕೂಡ ಒಂದು ಅಕ್ಷರ ಜ್ಞಾನ ಇಲ್ಲದೆ ಇದ್ರೂ ಕೂಡ ಭಗವಂತ ಅವ್ರ ಜೊತೆಗೇ ಇರ್ತಾನೆ. ಭಗವಂತನ ಜೊತೆಗೆ ಯಾರು ಸಾಧನೆ ಮಾಡ್ತಾ ಇರ್ತಾರೋ ಅವ್ರು ಇರ್ತಾರೆ. ಇಬ್ಬರು ಕೂಡ ಜೊತೆಗೇನೆ ಹೋಗ್ತಾ ಇರ್ತಾರೆ. ಎಲ್ಲೂ ಕೂಡ ನಿಂತ್ಕೊಳ್ಳೋದಿಲ್ಲ, ಹಿಂದೆನೂ ಕೂಡ ಹೋಗೋದಿಲ್ಲ, ಮನಸ್ಸಿನ ಜೊತೆಗೆ ಮುಂದೆನೂ ಕೂಡ ಓಡೋದಿಲ್ಲ. ಭೂತ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟು ವರ್ತಮಾನದಲ್ಲಿ ಜೀವಿಸ್ತಾ ಇರ್ತಾರೆ. ಯಾರು ಧ್ಯಾನದ ಸಾಧನೆಯನ್ನು ಮಾಡ್ತಾ ಇರ್ತಾರೋ ಅವರು, ಯಾರು ಉಸಿರಾಟದ ಜೊತೆಗಿರ್ತಾರೆ ಅವರು. ಆ ಭಗವಂತ ಯಾವಾಗಲೂ ಕೂಡ ಮಾಡಬೇಕಾಗಿರೋದು ಕೆಲಸ ಮಾಡಿಸ್ತಾನೆ ಇರತ್ತೆ. ನಾವು ಏನು ಮಾಡಬೇಕಾಗಿತ್ತು ನಮ್ಮ ಜೊತೆಗೆ ಇದ್ದು ಮಾಡಿಸ್ತಾನೆ ಇರತ್ತೆ. ನಾನು ಮೊದಲು ಧ್ಯಾನಕ್ಕೆ ಬಂದಾಗ ಧ್ಯಾನ ಸಾಧನೆಯನ್ನು ಮಾಡ್ತಾ ಎಲ್ಲ ಕಡೆನೂ ಪತ್ರಿಸರ್ ಕ್ಲಾಸು ನಾನು ಅಟೆಂಡ್ ಆಗ್ತಾ ಇದ್ದೆ. ಎಲ್ಲಿ ಬಂದ್ರೂ ಕೂಡ ಹೋಗ್ತಾ ಇದ್ದೆ. ಆದರೆ ನನಗೆ ಅವ್ರ ಮಾತು ಯಾವುದು ಕೂಡ ಒಂದು ಪದ ಕೂಡ ನನಗೆ ಅರ್ಥ ಆಗ್ತಾ ಇರಲಿಲ್ಲ. ಅವ್ರು ಮಾತಾಡೋದು ಇಂಗ್ಲೀಷು ಮತ್ತು ತೆಲುಗು, ಆ ಎರಡು ಭಾಷೆ ಕೂಡ ನನಗೆ ಬರೋದಿಲ್ಲ.
ಇಂಗ್ಲೀಷು ಬರೋದಿಲ್ಲ. ಇವಾಗ ನಾನು ಸ್ವಲ್ಪವಾಗಿ ಅರ್ಥ ಮಾಡ್ಕೊಳ್ತೀನಿ. ಅವಾಗ ನನಗೇನು ಕೂಡ ಗೊತ್ತಿಲ್ಲ. ಆ ಭಾಷೆ ನನಗೆ ಯಾವುದು ಒಂದು ಪದ ಕೂಡ ಗೊತ್ತಿರಲಿಲ್ಲ. ಆದರೂ ಕೂಡ ನಾನು ಧ್ಯಾನ ಸಾಧನೆಯನ್ನು ಮಾಡ್ತಾ ಅವ್ರ ಕ್ಲಾಸ್ ಎಲ್ಲ ಅಟೆಂಡ್ ಆಗ್ತಾ ಇದ್ದೆ. ಅವ್ರ ಧ್ಯಾನಕ್ಕೆ ಒಂದು 5 ನಿಮಿಷ ಅಥವಾ ಅರ್ಧ ಗಂಟೆ 1 ಗಂಟೆ ಕುಂದಿರ್ಸಿದ್ರೆ ನಾನು ಕೂತ್ಕೊಂಡು ಮತ್ತೆ ವಾಪಸ್ ಮನೆಗೆ ಬರ್ತಾ ಇದ್ದೆ. ಆದರೆ ಮನೆಗೆ ಬಂದಮೇಲೆ ನನಗೆಲ್ಲೋ ಒಂದು ಕಡೆ ಅನ್ನಿಸ್ತಾ ಇತ್ತು. ನಾನು ಎಲ್ಲ ನೋಡ್ತಾ ಇದ್ದೆ, ಅವ್ರ ಜೊತೆಗಿರೋರನ್ನ ಎಲ್ಲಾನು ಕೂಡ ಮಾತಾಡ್ತಾ ಇದ್ರು. ಓ ಸರ್ ಇವತ್ತು ಈ ವಿಷಯ ಹೇಳಿದ್ರು, ಆ ವಿಷಯ ಹೇಳಿದ್ರು ಅಂಥೇಳಿ. ಅವರು ಮಾತಾಡ್ತಾ ಹೇಳ್ತಾ ಅವರು ಎಲ್ಲ ಕೂಡ ಮಾತಾಡ್ತಾ ಇರೋದ್ರಿಂದ ನನಗೆ ಮನೆಗೆ ಬಂದಮೇಲೆ ಒಂದು ಸತೆ ನನಗೆ ಅನ್ನಿಸ್ತಾ ಇತ್ತು, ಅವರೆಲ್ಲ ಎಷ್ಟು ಅದೃಷ್ಟವಂತರು. ನಾನು ಅಷ್ಟು ದೂರ ಹೋಗಿ ಅವ್ರ ಮಾತು ಒಂದು ಪದ ಕೂಡ ನನಗೆ ಅರ್ಥ ಆಗಲಿಲ್ಲ. ಅವರೆಲ್ಲ ಎಷ್ಟು ಅದೃಷ್ಟವಂತರು ಅಂಥೇಳಿ ಸರ್ ಮಾತು ಅವ್ರಿಗೆಲ್ಲ ಕೂಡ ಅರ್ಥ ಆಗತ್ತೆ. ಇಂಗ್ಲೀಷ್ ಬರುತ್ತೆ, ತೆಲುಗು ಬರುತ್ತೆ. ಮತ್ತು ಯಾವಾಗಲೂ ಕೂಡ ಸರ್ ಜೊತೆಗೆ ಯಾವಾಗಲೂ ಕೂಡ ಇರ್ತಾರೆ. ಅವರೆಲ್ಲ ಎಷ್ಟು ಅದೃಷ್ಟವಂತರು ಅಂಥೇಳಿ ನಾನೀಗೆ ಅಂದ್ಕೊಳ್ತಾ ಇದ್ದಾಗ ಒಂದ್ಸತಿ ನನಗೇನು ಆನ್ಸರ್ ಬಂತು ಅಂದರೆ, ಒಂದು ಗುರುವಿನ ಜೊತೆಗೆ ಇರೋದು, ಅವ್ರ ಮಾತುಗಳನ್ನು ಅರ್ಥ ಮಾಡ್ಕೊಳ್ಳೋದು ಅದು ಅಲ್ಲ ಮುಖ್ಯ, ಸಾಧನೆ ಮಾಡೋದು ಮುಖ್ಯ. ಸಾಧನೆ ಯಾರು ಮಾಡ್ತಾರೋ ಗುರು ಅವ್ರಿಗೆ ಯಾವ ರೀತಿ ತಿಳಿಸ್ಕೊಡ್ಬೇಕು ಆ ರೀತಿ ತಿಳಿಸ್ಕೊಡ್ತಾರೆ. ಒಂದು ಗುರುವಿನ ಜೊತೆಗಿರೋರು ಅವ್ರ ಭಾಷೆ ಗೊತ್ತಾಗತ್ತೆ, ಅವ್ರ ಮಾತು ಗೊತ್ತಾಗತ್ತೆ, ಆದರೆ ಅನುಭವದ ಜ್ಞಾನ ಅವ್ರಿಗಿರೋದಿಲ್ಲ. ಯಾರು ಅಭ್ಯಾಸ ಮಾಡ್ತಾ ಇರ್ತಾರೋ ಅವ್ರಿಗೆ ಭಾಷೆ ಬರದೇ ಇದ್ರೂ ಕೂಡ, ಅವ್ರ ಜೊತೆಗೆ ಇಲ್ಲದೆ ಇದ್ರೂ ಕೂಡ ಗುರು ಯಾವಾಗಲೂ ಕೂಡ ಅವ್ರ ಜೊತೆಗಿದ್ದು ಕಲಿಸ್ತಾ ಇರ್ತಾರೆ ಅಂಥೇಳಿ ಮೊದಲು ನನಗೆ ಈ ಒಂದು ಸಂದೇಶ ನನಗೆ ಬಂತು. ಅದೇ ರೀತಿನೇ ನನಗೆ ಅವರು ಒಂದು ಭಾಷೆ ಗೊತ್ತಿಲ್ಲದೆ ಇದ್ದರೂ ಕೂಡ, ಅವ್ರ ಜೊತೆಗೆ ಇರೋದು ಒಂದು ಅವಕಾಶ ಇಲ್ಲದೆ ಇದ್ರೂ ಕೂಡ ನಾನು ಕಲ್ತ್ಕೊಳ್ತಾ ಇದ್ದೀನಿ. ನೋಡಿ, ಸಾಧನೆ ಮಾಡೋರಿಗೆ ಎಲ್ಲೂ ಕೂಡ ದುಃಖ ಆಗಬಾರ್ದು. ಆ ರೀತಿ ನಮಗೆ ಸಂದೇಶಗಳು ಒಳಗ್ಲಿಂತ್ರನೇ ಬರ್ತಾ ಇರತ್ತೆ. ಮತ್ತೆ ಮುಂದೆ ಹೋಗ್ತಾನೆ ಇರ್ತೀವಿ, ಎಲ್ಲೂ ಕೂಡ ನಿಂತ್ಕೊಳ್ಳೋದಿಲ್ಲ. ನನಗೆ ಅವ್ರ ಭಾಷೆ ನನಗೆ ಬರ್ತಾ ಇಲ್ಲ, ಇಂಗ್ಲೀಷು ತೆಲುಗು ಯಾವುದು ಕೂಡ ಬಂದಿಲ್ಲ ಅಂಥೇಳಿ ನಾನು ನಿಂತ್ಕೊಂಡಿಲ್ಲ. ಮುಂದೆ ಸಾಕ್ತಾನೆ ಇದ್ದೀನಿ. ನನ್ನ ಒಳ ಮನಸ್ಸು ಏನು ಹೇಳುತ್ತೋ ಅದನ್ನೇ ನಾನು ಕೇಳಿಸ್ಕೊಳ್ತಾ ಮುಂದೆ ಸಾಕ್ತಾನೆ ಇದ್ದೀನಿ. ಇದನ್ನೇ ಪತ್ರಿ ಸರ್ ಅವರು ಒಂದ್ಸತಿ ನಾನು ಇತ್ತೀಚೆಗೆ ನಾನು ಕೇಳಿರೋದು ಡೈರೆಕ್ಟಾಗಿ PMC ಚಾನಲಲ್ಲಿ. ಯಾರು ಈ ಆನಾಪಾನಸತಿ ಧ್ಯಾನ ಮಾಡ್ತಾ ಇದ್ದಾರೋ, ಇದು ಒಂದು ಬುದ್ಧ ಭಗವಾನ್ ಅವರು ಹೇಳ್ಕೊಟ್ಟಂತಹ ಧ್ಯಾನ, ತಿಳಿಸ್ಕೊಟ್ಟಂತಹ ಧ್ಯಾನ. ಬುದ್ಧ ಭಗವಾನ್ ಅವ್ರಿಗೆ ನಾವು ನೋಡಿಲ್ಲ, ಆದರೆ ಅವರು ಹೇಳಿದಂಥದ್ದನ್ನು ನಾವೆಲ್ಲ ಮಾಡ್ತಾ ಇದ್ದೀವಿ.
ಬುದ್ಧ ಭಗವಾನ್ ಅವರು ಕೂಡ ಇದನ್ನೇ ಹೇಳಿರೋದು. ನನ್ನ ಜೊತೆಗಿರೋರು ಅವ್ರಿಗೆ ಶ್ರದ್ಧೆ ಭಕ್ತಿ ಏನು ಕೂಡ ಇಲ್ಲದೆ ಇದ್ದರೆ ಅವರು ಏನು ಕೂಡ ಕಲ್ತ್ಕೊಳ್ಳೋದಿಲ್ಲ. ಎಲ್ಲೋ ಇರ್ತಾರೆ, ಆದರೆ ಅವ್ರು ಕಲಿಬೇಕನ್ನೋದಕ್ಕೆ ತಪ್ಪನೇ ಇರುತ್ತೆ, ಅವ್ರಿಗೆ ಎಲ್ಲ ಕೂಡ ಸಿಗತ್ತೆ ಅಂಥೇಳಿ. ಇದನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು. ನನಗೆ ಧ್ಯಾನಕ್ಕೆ ಬಂದಾಗ ಮೊದಲು ಇದನ್ನೇ ನನಗೆ ಸಂದೇಶ ಬಂದಿರೋದು, ಇದೇ ಸಂದೇಶ ಕೊಟ್ಟಿದ್ರು ಸರು ಅಂತೇಳಿ. ಆಗ್ಲಿಂತ್ರನೂ ಕೂಡ ಇದುವರೆಗೂ ಕೂಡ ನನಗೆ ಭಾಷೆ ಬರೋದಿಲ್ಲ, ನನಗೆ ತೆಲುಗು ಬರೋದಿಲ್ಲ, ಇಂಗ್ಲೀಷ್ ಬರೋದಿಲ್ಲ ಅನ್ನೋದನ್ನು ಹೊರಟೋಯ್ತು. ಆದರೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ. ನಾವು ಆನಾಪಾನಸತಿ ಧ್ಯಾನಕ್ಕೆ ನಾವೆಲ್ಲರೂ ಕೂಡ ಬಂದಿದ್ದೀವಿ ಅಂದರೆ ನಾವು ಬುದ್ಧ ಭಗವಾನ್ ಅವರು ಇರುವಾಗಲೇ ನಾವು ಕೂಡ ಜನ್ಮವನ್ನು, ನಮ್ಮೆಲ್ಲರ ಜನ್ಮವನ್ನು ಕೂಡ ಅವಾಗಲೂ ಕೂಡ ನಾವು ತಗೊಂಡಿದ್ವಿ. ಒಂದು ಮಾನವ ಜನ್ಮದಲ್ಲಿ ನಾವು ಅವಾಗಲೂ ಕೂಡ ಇದ್ವಿ. ಮತ್ತು ಇವಾಗಲೂ ಕೂಡ ನಾವು ಜೀವಿಸ್ತಾ ಇದ್ದೀವಿ. ಅದೇ ಧ್ಯಾನ ಮಾಡೋದಕ್ಕೆ ನಮಗೆ ಇವಾಗ ಅವಕಾಶ ಸಿಕ್ಕಿದೆ. ಅವಾಗ ಮಾಡಲಿಲ್ಲ, ಇವಾಗ ಮಾಡ್ತಾ ಇದ್ದೀವಿ. ಅವಾಗ ತಿಳ್ಕೊಂಡಿದ್ದೀವಿ, ಆದರೆ ಧ್ಯಾನವನ್ನು ನಾವು ಮಾಡಿಲ್ಲ. ಅವಾಗ ತಿಳ್ಕೊಂಡಿರೋದು ನಮಗೆ ಇವಾಗ ಅದು ಫಲಿಸ್ತಾ ಇದೆ. ಇವಾಗ ನಮಗೆ ಫಲ ಸಿಕ್ಕಿದೆ, ಸಾಧನೆಯನ್ನು ಮಾಡುವಂಥ ಫಲ ನಮಗೆ ಸಿಕ್ಕಿದೆ. ಸಾಧನೆಯನ್ನು ಮಾಡೋಕ್ಕೆ ನಾವು ಈ ಜನ್ಮದಲ್ಲಿ ಬಂದಿದ್ದೀವಿ. ಸಾಧನೆಯನ್ನು ಮಾಡ್ತಾ ಮಾಡ್ತಾ ನಾವು ಪ್ರಚಾರ ಕೂಡ ನಾವು ಮಾಡೋದಕ್ಕೆ ಬಂದಿದ್ದೀವಿ. ಅಲ್ಲಿರೋರೇ ನಾವು, ಇಲ್ಲಿರೋರೇ ಅವರು, ಅವರೇ ನಾವು, ನಾವೇ ಅವರು. ನಾವು ಈ ಆನಾಪಾನಸತಿ ಧ್ಯಾನವನ್ನು ಪ್ರತಿದಿನ ನಾವು ಅಭ್ಯಾಸ ಮಾಡಬೇಕು ಫ್ರೆಂಡ್ಸ್. ನಾವು ಪ್ರತಿ ಕ್ಷಣವನ್ನು ಕೂಡ ಒಳ್ಳೆಯ ಕರ್ಮವನ್ನೇ ನಾವು ಮಾಡ್ತಾ ಇರ್ತೀವಿ. ಯಾರಿಗೂ ಕೂಡ ಕೆಟ್ಟದ್ದನ್ನು ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ.
ಮಾಡ್ತಾ ಇದ್ರೂ ಕೂಡ ಅದನ್ನು ನಾವು ಸರಿ ಮಾಡ್ಕೊಳ್ತಾ ಇರ್ತೀವಿ. ನಾವು ಎಷ್ಟೋ ಕರ್ಮಗಳನ್ನು ನಾವು ಸರಿ ಮಾಡ್ಕೊಳ್ತಾ, ಎಷ್ಟೋ ಜನ್ಮಕ್ಕೆ ಸಂಬಂಧಪಟ್ಟಂಥ ಕರ್ಮಗಳನ್ನು ಕೂಡ ನಾವು ಶುದ್ಧಿ ಮಾಡ್ಕೊಳ್ತಾ, ಈ ಜನ್ಮಕ್ಕೆ ಸಂಬಂಧಪಟ್ಟಂಥ ಕರ್ಮವನ್ನು ಕೂಡ ನಾವು ಶುದ್ಧಿ ಮಾಡ್ಕೊಳ್ತಾ, ಯಾವುದು ಕೂಡ ಬೇರೆಯವ್ರಿಗೆ ಕೆಟ್ಟದಾಗದೆ ಹಾಗೆ ಪ್ರತಿ ಕ್ಷಣ ಕೂಡ ಅರಿವಿನಿಂದ ಜೀವಿಸೋದಕ್ಕೆ ಈ ಆನಾಪಾನಸತಿ ಧ್ಯಾನ ನಮಗೆ ಸಹಾಯ ಮಾಡುತ್ತೆ. ನಾವು ಕರ್ಮಗಳನ್ನು ಕಳ್ಕೊಳ್ತಾ ಇರುವಾಗ ಭಗವಂತನ ಒಂದು ಸಹಾಯ ನಮಗೆ ಸಿಕ್ಕೇ ಸಿಗತ್ತೆ. ಆದರೆ ಒಂದೊಂದು ಸತಿ ನಮಗೆ ಧ್ಯಾನದಲ್ಲಿ ಭಗವಂತನಿಂದನೇ ಪರೀಕ್ಷೆಗಳು ಶುರು ಆಗಿಬಿಡತ್ತೆ. ನಾನು ಎಷ್ಟರ ಮಟ್ಟಿಗೆ ಬೆಳೆದಿದ್ದೀನೋ ಅಂಥೇಳಿ ಪರೀಕ್ಷೆಗಳನ್ನು ಕೊಟ್ಟು ನಮಗೆ ಟೆಸ್ಟ್ ಮಾಡ್ತಾ ಇರ್ತಾರೆ ಭಗವಂತ. ನಾವು ಎಷ್ಟರ ಮಟ್ಟಿಗೆ ಬೆಳೆದಿದ್ದೀವೋ ಅಂಥೇಳಿ. ಯಾಕೆಂದರೆ ಯಾವೊಂದು ಪರಿಸ್ಥಿತಿಯಲ್ಲಿನೂ ಕೂಡ ನಾವು ಎಲ್ಲೂ ಕೂಡ ನಿಂತ್ಕೋಬಾರ್ದು. ನಮ್ಮ ಕರ್ಮಗಳನ್ನು ಕಳ್ಕೊಂಡಾದ್ಮೇಲೂ ಕೂಡ ನಮಗೆ ಪರೀಕ್ಷೆಗಳು ಕೂಡ ನಡೀತಾ ಇರುತ್ತೆ. ಭಗವಂತನೇ ನಮಗೆ ಎಲ್ಲ ಪರೀಕ್ಷೆಗಳನ್ನು ಮಾಡ್ತಾ ಇರ್ತಾರೆ. ನಾವು ಎಷ್ಟರ ಮಟ್ಟಿಗೆ ಬೆಳೆದಿದ್ದೀವಿ ಅಂಥೇಳಿ ನಮಗೆ ತಿಳಿಸೋದಕ್ಕೋಸ್ಕರ, ನಾವು ತಿಳ್ಕೊಳ್ಳೋದಕ್ಕೋಸ್ಕರ, ನಮಗೆ ಗೊತ್ತಾಗಬೇಕು ನಾವು ಎಂತಹ ಪರೀಕ್ಷೆಯಲ್ಲಿಯೂ ಕೂಡ ನಾವು ಜಯಿಸ್ತಾ ಇದ್ದೀವಿ, ನಾವು ಎಲ್ಲೂ ಕೂಡ ನಿಂತ್ಕೊಳ್ತಾ ಇಲ್ಲ, ನಾವು ಮುಂದೆ ಹೋಗ್ತಾ ಇದ್ದೀವಿ, ಅಷ್ಟು ಧೈರ್ಯವನ್ನು ನಮಗೆ ಬರಬೇಕು ಅಂಥೇಳಿ ಭಗವಂತನಿಂದಲೇ ಕೂಡ ನಮಗೆ ಪರೀಕ್ಷೆಗಳು ನಡೀತಾ ಇರುತ್ತೆ. ಅದು ನಮಗೆ ಕರ್ಮಕ್ಕೆ ಸಂಬಂಧಪಟ್ಟಿದ್ದಲ್ಲ, ಅದು ಪರೀಕ್ಷೆ ಕಲ್ತ್ಕೊಳ್ಳೋದಕ್ಕೋಸ್ಕರ. ಅದು ಜನ್ಮಕ್ಕೂ ಕೂಡ ಸಂಬಂಧಪಟ್ಟಿರೋದಲ್ಲ. ಜನ್ಮಕ್ಕೂ ಕೂಡ ಪಡೋದಿಲ್ಲ, ಕರ್ಮಕ್ಕೂ ಕೂಡ ಸಂಬಂಧಪಟ್ಟಿರೋದಲ್ಲ. ಆದರೆ ನಾವು ಕಲ್ತ್ಕೊಳ್ಳೋದಕ್ಕೋಸ್ಕರ ಭಗವಂತ ನಮಗೆ ಪರೀಕ್ಷೆಗಳು ಕೂಡ ಮಾಡ್ತಾ ಇರ್ತಾರೆ. ಆ ಪರೀಕ್ಷೆಯಲ್ಲಿನೂ ಕೂಡ ಆ ಪರೀಕ್ಷೆಯಲ್ಲಿ ಭಗವಂತನ ಒಂದು ಸಹಾಯ ನಮಗೆ, ಭಗವಂತನೇ ನಮಗೆ ಪರೀಕ್ಷೆ ಕೊಟ್ಟಿರೋದ್ರಿಂದ ನಮ್ಮ ಒಂದು ಆತ್ಮಸ್ಥಿತಿಯಿಂದನೇ, ನಮ್ಮ ಒಂದು ಆತ್ಮಶಕ್ತಿಯಿಂದನೇ ನಾವು ಅದನ್ನು ಮುಂದೆ ಹೋಗಬೇಕು. ಭಗವಂತ ನಮ್ಮ ಕರ್ಮಗಳನ್ನು ಯಾವ ರೀತಿ ಕಳ್ಕೋಬೇಕು ಅಂಥೇಳಿ ಕಲಿಸ್ಕೊಟ್ಟಿದ್ದಾನೆ. ಜನ್ಮಗಳನ್ನು ಯಾವ ರೀತಿ ದಾಟಬೇಕಂತೇಳಿ ಕಲಿಸ್ಕೊಟ್ಟಿದ್ದಾನೆ. ಮತ್ತೆ ಆ ಮುಂದೆ ಅಪಾಯ ಬರಬಾರ್ದು ಅಂಥೇಳಿ ಭಗವಂತನೇ ನಮಗೆ ಪರೀಕ್ಷೆಗಳನ್ನು ಕೊಡ್ತಾ ಇರ್ತಾನೆ. ಅಲ್ಲಿ ಭಗವಂತ ಸುಮ್ಮನೆ ನೋಡ್ತಾ ಇರ್ತಾನೆ, ಪರೀಕ್ಷೆ ಕೊಟ್ಟು ನೋಡ್ತಾ ಇರ್ತಾನೆ. ಅಲ್ಲಿ ನಮಗೆ ಸಹಾಯಕ್ಕೆ ಬರೋದಿಲ್ಲ. ಯಾಕೆಂದರೆ ಅದನ್ನು ಭಗವಂತನೇ ಕೊಟ್ಟಿರ್ತಾನೆ ಪರೀಕ್ಷೆ, ನೋಡ್ತಾ ಇರ್ತಾನೆ ಹಂಗೆ ನಾವು ಯಾವ ರೀತಿ ಮಾಡ್ತೀವಿ ಅಂಥೇಳಿ. ಯಾರು ಹೆಚ್ಚು ಹೆಚ್ಚು ಸಾಧನೆಯನ್ನು ಮಾಡ್ತಾ ಇರ್ತಾರೋ ಆ ಭಗವಂತನ ಕೊಟ್ಟಿರುವಂಥ ಪರೀಕ್ಷೆಯಲ್ಲೂ ಕೂಡ ಪಾಸ್ ಆಗಿಬಿಡ್ತಾರೆ. ಯಾರು ಸಾಧನೆಯನ್ನು ಕಡಿಮೆ ಮಾಡ್ತಾರೋ ಆ ಸಮಯದಲ್ಲಿ ಅಯ್ಯೋ ಯಾಕೆ ಹಿಂಗಾಯ್ತು, ಏನು ಕೂಡ ಗೊತ್ತಾಗ್ತಾ ಇಲ್ವಲ್ಲ, ಯಾವೊಂದು ಸಂದೇಶ ಕೂಡ ಬರ್ತಾ ಇಲ್ಲ, ಎಲ್ಲ ಸೈಲೆಂಟ್ ಆಗಿಬಿಟ್ಟಿದೆ, ಏನು ಮಾಡಬೇಕು ಅನ್ನೋದು ಗೊತ್ತೇ ಆಗ್ತಾ ಇಲ್ವಲ್ಲ ಅಂಥೇಳಿ ಸಾಧನೆಯನ್ನು ಯಾರು ನಿಂದಿರ್ತಾರೆ ಅವರ ಮತ್ತೆ ಅಲ್ಲಿಗೆ ನಿಂತ್ಕೊಂಡ್ಬಿಡ್ತಾರೆ.
ನಮ್ಮ ಶಕ್ತಿಯ ಜೊತೆಗೇನೆ ನಾವು ಮುಂದೆ ಹೋಗಬೇಕು ಅಂತ ನಮಗೆ ಭಗವಂತ ಪರೀಕ್ಷೆಗಳು ಕೂಡ ಕೊಟ್ಟಿರ್ತಾನೆ. ಯಾಕೆಂದ್ರೆ ನಾವು ನಮ್ಮ ಶಕ್ತಿ ನಮ್ಮ ಜೊತೆಗೆ ನಾವೇ ಆ ಒಂದು ಶಕ್ತಿ ಪಡ್ಕೊಂಡಾಗ ನಾವು ಒಬ್ಬರೇ ಪ್ರಯಾಣ ಮಾಡಬೇಕು, ಭಗವಂತನೂ ಕೂಡ ನಮ್ಮ ಜೊತೆಗಿರೋದಿಲ್ಲ. ಹಾಗಾಗಿ ಭಗವಂತ ನಮಗೆ ಪರೀಕ್ಷೆ ಕೊಟ್ಟು ನಾವೊಬ್ಬರೇ ಪ್ರಯಾಣ, ಆ ಕಷ್ಟವನ್ನು ನಾವು ಎದುರಿಸಬೇಕು. ಬಂದಂತಹ ಕಷ್ಟವನ್ನು ನಾವೇ ಅದನ್ನು ಯಾವ ರೀತಿ ಅದರಿಂದ ಹೊರಗಡೆ ಬರಬೇಕು ಅಂತೇಳಿ ನಾವೇ ತಿಳ್ಕೊಳ್ತಾ ಇರಬೇಕು ನಮ್ಮ ಸಾಧನೆಯಿಂದ. ಯಾಕೆಂದ್ರೆ ಪರೀಕ್ಷೆ ನಾವೇ ಬರಿಬೇಕು, ನಾವೇ ಅಲ್ಲೇ ಬರೆದು ನಾವೇ ಪಾಸ್ ಆಗಬೇಕು, ಅಲ್ಲಿ ಬೇರೆ ಯಾರು ಕೂಡ ಪ್ರವೇಶ ಆಗೋದಿಲ್ಲ. ಹಾಗಾಗಿ ಭಗವಂತ ನಮಗೆ ಫಸ್ಟು ಮೊದಲು ಕರ್ಮಗಳನ್ನು ಹೇಗೆ ಕಳ್ಕೋಬೇಕು, ಜನ್ಮಗಳನ್ನು ಯಾವ ರೀತಿ ಶುದ್ಧಿ ಮಾಡ್ಕೋಬೇಕು ಅಂತೇಳಿ ಎಲ್ಲವನ್ನೂ ಕೂಡ ಹೇಳ್ಕೊಟ್ಟಿರ್ತಾನೆ. ಹೇಳ್ಕೊಟ್ಟು ಆಮೇಲೆ ನಮಗೆ ಒಂದು ಪರೀಕ್ಷೆ ಇಡ್ತಾನೆ, ನಾವು ಎಷ್ಟರ ಮಟ್ಟಿಗೆ ಬೆಳೆದಿದ್ದೀವಿ ಅಂಥೇಳಿ. ಮತ್ತೆ ನಾವು ಬೆಳೆದಿಲ್ಲ ಅಂದರೆ ಮತ್ತೆ ನಮಗೆ ಅಲ್ಲೇ ನಿಂತ್ಕೊಂಡಿದ್ದೀವಿ ಅಂದರೆ ಸ್ವಲ್ಪ ದಿನ ನೋಡ್ತಾನೆ, ಮತ್ತೆ ನಮ್ಗೆ ಹೇಳ್ಕೊಡ್ತಾನೆ, ನೋಡು ಅದರಿಂದ ಹೇಗೆ ಹೊರಗಡೆ ಬರಬೇಕು ಅಂತೇಳಿ, ಹೀಗೆ ಅಂತೇಳಿ ಎಲ್ಲವನ್ನೂ ಕೂಡ ಎಕ್ಸಾಂಪಲ್ ಕೊಟ್ಟು ತೋರಿಸ್ತಾ ಇರ್ತಾನೆ. ಮತ್ತೆ ನಾವು ಕಲಿತೀವಿ, ಭಗವಂತನ ಜೊತೆಗೆ ಇದ್ದು ಮತ್ತೆ ಕಲಿತೀವಿ. ಮತ್ತೆ ಸ್ವಲ್ಪ ದಿನ ಆದಮೇಲೆ ಮತ್ತೆ ಭಗವಂತ ಮತ್ತೆ ಟೆಸ್ಟ್ ಕೊಡ್ತಾನೆ. ಭಗವಂತ ಕೊಟ್ಟಿರೋದು ಆ ಪರೀಕ್ಷೆ ಏನು ಮಾಡ್ತಾ ಇರ್ತಾನೆ ಅದು ನಮಗೆ ಗೊತ್ತಾಗೋದಿಲ್ಲ, ಆ ಭಗವಂತನೇ ನಮಗೆ ಮಾಡ್ತಾ ಇದ್ದಾನೆ ಅಂತೇಳಿ, ಪರೀಕ್ಷೆ ಕೊಡ್ತಾ ಇದ್ದಾನೆ ಅಂತೇಳಿ. ನಾವು ಕಲ್ತ್ಕೊಳ್ಳಿಲ್ಲ ಅಂದರೆ ನಿರಾಶೆ ಕೂಡ ಆಗೋದಿಲ್ಲ. ಮತ್ತೆ ಸ್ವಲ್ಪ ದಿನ ಹಾಗೇ ಬಿಡ್ತಾನೆ, ಕಷ್ಟಗಳನ್ನು ಎದುರಿಸೋದನ್ನು ಕಲ್ತ್ಕೋಬೇಕು ಅಂತೇಳಿ ಹಾಗೇ ನೋಡ್ತಾ ಇರ್ತಾನೆ. ಮತ್ತೆ ವಿಲ ಅಂತೇಳಿ ಒದ್ದಾಡ್ತಾ ಇರ್ತೀವಿ ಕೆಲವರು. ನಾವು ಕೂಡ ಏನು ಕೂಡ ಅರ್ಥನೇ ಆಗ್ತಾ ಇಲ್ವಲ್ಲಪ್ಪ, ಇಷ್ಟು ದಿನ ಚೆನ್ನಾಗಿದ್ದೆ, ಯಾಕೆ ಈಗ ಏಕ್ದಮ್ ಹಿಂಗಾಗೋಯ್ತು ಅಂಥೇಳಿ ಆ ವಿಲ ಅಂಥೇಳಿ ಒದ್ದಾಡೋದನ್ನು ನೋಡಿ ಮತ್ತೆ ಭಗವಂತ ನಮ್ಮ ಜೊತೆಗೆ ಬಂದು ಅದರಿಂದ ಹೇಗೆ ಹೊರಗಡೆ ಬರಬೇಕು ಅಂತೇಳಿ ಮತ್ತೆ ತಿಳಿಸ್ಕೊಡ್ತಾನೆ. ಆಗ ಒಂದಿನ ನಾವು ಕಲ್ತ್ಕೊಳ್ತೀವಿ, ಭಗವಂತ ಕೊಟ್ಟಂತ ಪರೀಕ್ಷೆಯಲ್ಲಿನೂ ಕೂಡ ನಾವು ಪಾಸ್ ಆಗ್ತೀವಿ. ಹೇಗೆ ಸತ್ಯ ಹರಿಶ್ಚಂದ್ರ ಅವ್ರಿಗೆ ಪರೀಕ್ಷೆ ಬಂದಂತಹ ಪರೀಕ್ಷೆಯಲ್ಲಿ ಅವರು ಯಾವ ರೀತಿ ಪಾಸ್ ಆದ್ರು, ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಇದು ಪರೀಕ್ಷೆ ಇದ್ದೇ ಇರತ್ತೆ, ಕಲ್ತ್ಕೊಳ್ಳೋದು ಇದ್ದೇ ಇರತ್ತೆ. ಕಲಿಸ್ತಾ ಇರ್ತಾನೆ ಭಗವಂತ ಯಾವಾಗಲೂ ಕೂಡ ನಮಗೆ. ನಾವು ಕಲ್ತ್ಕೊಳ್ತಾನೆ ಇರಬೇಕು. ಕಷ್ಟ ಬಂದಿದೆ ಅಂತೇಳಿ ಭಯ ಪಡಬಾರ್ದು. ಮಾಡೋ ಕೆಲಸ ನಿಲ್ಲಿಸಬಾರ್ದು. ನನಗೆ ನಿನ್ನೆ ಮಧ್ಯಾಹ್ನ ಹಿಂದೆ ಕತ್ತಿನ ಭಾಗ ಹಿಂದೆ ವಿಪರೀತ ನೋವು, ಅಂದ್ರೆ ಮಧ್ಯಾಹ್ನದಿಂದನೇ ಶುರು ಆಗಿದೆ ವಿಪರೀತ ನೋವು. ರಾತ್ರಿ ಎಲ್ಲ ಆ ನೋವನ್ನ ಅನುಭವಿಸ್ತಾ ಹಂಗೆ ಧ್ಯಾನಕ್ಕೆ ಕೂತ್ಕೊಂಡಿದ್ದೀನಿ. ಆ ನೋವಿಗೆ ಒಳಗಡೆ ಇವಾಗ ಚಳಿ ಆದ್ರೆ ಯಾವ ರೀತಿ ನಡುಗ್ತೀವಿ ನೋಡಿ, ಆ ರೀತಿ ನೋವಿಗೆ ನಡುಗ್ತಾನೆ ಕೂತ್ಕೊಂಡಿದ್ದೀನಿ ರಾತ್ರಿ ಪೂರ್ತಿ. ಅಷ್ಟೊಂದು ವಿಪರೀತ ನೋವು ಇವಾಗಲೂ ಕೂಡ ಇದೆ.
ಆದರೆ ಇವಾಗ ನೋವು ಸ್ವಲ್ಪ ಕಡಿಮೆ ಆಗಿದೆ. ಬೆಳಿಗ್ಗೆನೂ ರಾತ್ರಿಯಿಂದ ಬೆಳಿಗ್ಗೆವರೆಗೂ ಕೂಡ ನಾನು ನಡ್ಕೊಂಡೇ ಕೂತ್ಕೊಂಡಿದ್ದೀನಿ. ನರಗಳು ಎಲ್ಲ ನಡುಕ್ತಾ ಇದೆ. ಒಳಗಡೆ ಚಳಿ ಬಂದರೆ ಯಾವ ರೀತಿ ನಡುಕ್ತೀವಿ ಆ ರೀತಿ ನಡುಕ್ತಾನೆ ಕೂತ್ಕೊಂಡಿದ್ದೀನಿ. ಆದರೂ ಕೂಡ ಒಂದು ಕ್ಷಣ ಕೂಡ ನನಗೆ ಭಯ ಇಲ್ಲ. ಯಾಕೆ ಹಿಂಗಾಗ್ತಾ ಇದೆ ಅಂತೇಳಿ, ಯಾಕೆಂದ್ರೆ ನನಗೆ ಅಭ್ಯಾಸ ಆಗಿದೆ. ಆ ನೋವನ್ನು ಅನುಭವಿಸಿ ನಾನು ಪಳಗ್ಬಿಟ್ಟಿದ್ದೀನಿ. ಕತ್ತು ಆ ಕಡೆನೂ ಈ ಕಡೆ ಒರಳಕ್ಕೆ ಆಗಲಿಲ್ಲ. ರಾತ್ರಿ ಮಧ್ಯಾಹ್ನದಿಂತ್ರನ ಆಗಿರೋದು. ಇವಾಗ ಹಿಂದ್ಗಡೆ ಮಾತ್ರ ನೋವು ಇನ್ನೂ ಇದೆ. ಅದು ಯಾವಾಗ ಹೋಗುತ್ತೋ ಅದ್ರ ನಾನು ಯೋಚನೆ ಕೂಡ ಮಾಡೋದಿಲ್ಲ. ಬಂತು ಹೋಗೋದು ಮಾತ್ರ ಗ್ಯಾರಂಟಿ, ಹೋಗೇ ಹೋಗುತ್ತೆ. ಯಾವಾಗ ಹೋಗುತ್ತೆ ಅಂತೇಳಿ ಒಂದು ಕ್ಷಣ ಕೂಡ ನಾನು ಯೋಚನೆ ಮಾಡೋದಿಲ್ಲ. ರಾತ್ರಿ ಎಲ್ಲ ನಡುಕ್ತಾ ಚಳಿ ಬಂದ್ರೆ ಹೆಂಗೆ ನಡುಕ್ತೀವಿ ಆ ರೀತಿ ನಡುಕ್ತಾ ಕೂತ್ಕೊಂಡಿದ್ದೀನಿ ಆ ನೋವಿಗೆ. ಒಂದು ಕ್ಷಣ ಕೂಡ ನನಗೆ ಯೋಚನೆ ಬರಲಿಲ್ಲ, ನಾಳೆ ನನಗೆ ಬೆಳಿಗ್ಗೆ ಆದರೆ ಕ್ಲಾಸ್ ಇದೆ, ನಾನು ಹೆಂಗ್ ಮಾಡ್ತೀನೋ ಏನು ಅಂತೇಳಿ ಒಂದು ಕ್ಷಣ ಕೂಡ ನಾನು ಯೋಚನೆ ಬರೋದೇ ಇಲ್ಲ ನನಗೆ. ಒಟ್ಟಿನಲ್ಲಿ ಮುಂದೆ ಸಾಗ್ತಾ ಇರ್ತೀನಿ. ಇದೆಲ್ಲ ಹೇಗೆ ಸಾಧ್ಯ ಆಯಿತು ನನಗೆ? ಧ್ಯಾನದಿಂದ ಸಾಧ್ಯ ಆಯಿತು. ಮೊದಲು ನಾನು ಭಗವಂತನ ಜೊತೆಗೆ ಹೆಜ್ಜೆ ಇಡೋದ್ರಿಂದ ಇದು ಸಾಧ್ಯ ಆಯಿತು. ಇವಾಗ ನನಗೆ ಏನೇ ಬಂದ್ರೂ ಕೂಡ ಅದು ಎಲ್ಲ ಭಗವಂತ ಕೊಟ್ಟಂತಹ ಪರೀಕ್ಷೆ. ಏನು ಕಲಿಸ್ಕೊಟ್ಟಿದ್ದಾನೋ ಆ ಭಗವಂತ ನಾನು ಎಷ್ಟರ ಮಟ್ಟಿಗೆ ಕಲ್ತ್ಕೊಂಡಿದ್ದೀನಿ ಅಂತೇಳಿ ಇವು ಎಲ್ಲ ಪರೀಕ್ಷೆ. ಇನ್ನು ನೋವು ಬರ್ತಾ ಇರತ್ತೆ. ಅಯ್ಯೋ ಏನಾಗುತ್ತೋ ಅಂತೇಳಿ ಗಾಬರಿ ಪಟ್ಕೊಳ್ಳೋದಲ್ಲ. ಪರೀಕ್ಷೆಗಳನ್ನ ನಾವು ಎದುರಿಸೋದನ್ನ ಕಲ್ತ್ಕೋಬೇಕು. ಪರಿಸ್ಥಿತಿಗಳನ್ನ ನಾವು ಎದುರಿಸೋದನ್ನ ಕಲ್ತ್ಕೋಬೇಕು. ಎಲ್ಲವೂ ಕೂಡ ಕರ್ಮಕ್ಕೆ ಸಂಬಂಧಪಟ್ಟಿದ್ದು, ಜನ್ಮಕ್ಕೆ ಸಂಬಂಧಪಟ್ಟಿದ್ದು. ಎಲ್ಲ ಕೂಡ ನಾವು ಅದರಿಂದ ಮುಕ್ತರಾಗಿದ್ದೀವಿ ಅಂದರೆ ಭಗವಂತನ ಪರೀಕ್ಷೆಯಲ್ಲಿ ನಾವು ಪಾಸ್ ಆದರೆ ಲೋಕ ಕಲ್ಯಾಣದ ಒಂದು ಕೆಲಸಕ್ಕೋಸ್ಕರ ನಮಗೆ ನೇಮಿಸ್ತಾರೆ ಭಗವಂತ. ಇವಾಗ ನೀನು ಎಂಥ ಸ್ಥಿತಿಯಲ್ಲಿನೂ ಕೂಡ ನೀನು ಮುಂದೆ ಹೋಗ್ತಾ ಇದ್ದೀಯಾ. ಇವಾಗ ನೀನು ಎಲ್ಲಿ ಬೇಕಾದರೂ ನೀನು ಯಾರಿಗಾದರೂ ಯಾವ ಜಾಗದಲ್ಲಾದರೂ ಕೂಡ ಹೋಗಿ ಲೋಕ ಕಲ್ಯಾಣದ ಒಂದು ಕೆಲಸ ಮಾಡ್ತೀಯಾ ಅಂತೇಳಿ ಭಗವಂತ ನಮಗೆ ಭರವಸೆ ಕೊಡ್ತಾನೆ. ಆ ಒಂದು ಕೆಲಸಕ್ಕೆ ನೇಮಿಸ್ತಾನೆ. ನಾವು ಹುಟ್ಟಿರೋದು ಯಾಕೆ? ಜನ್ಮ ತಗೊಂಡಿರೋದು ಯಾಕೆ? ಎಷ್ಟೊಂದು ಗಟ್ಟಿ ಮಾಡತ್ತೆ ಈ ಧ್ಯಾನ ಅಂದರೆ, ಎಂತಹ ಒಂದು ಪರಿಸ್ಥಿತಿಯಲ್ಲಿನೂ ಕೂಡ, ಯಾವುದೇ ಒಂದು ಪರಿಸ್ಥಿತಿಯಲ್ಲಿನೂ ಕೂಡ ಕದಲೋದಿಲ್ಲ ಮನಸ್ಸು. ಆ ರೀತಿ ಸ್ಟ್ರಾಂಗ್ ಮಾಡುತ್ತೆ ಈ ಧ್ಯಾನ. ಮನಸ್ಸು ಕದಲಬಾರ್ದು ನಮ್ದು. ಯಾಕೆ ಹೀಗಾಯ್ತು ಅಂತೇಳಿ ಒಂದು ಕ್ಷಣ ಕೂಡ ನಮಗೆ ಬರಬಾರ್ದು. ಈ ಆನಾಪಾನಸತಿ ಧ್ಯಾನ ಇಂತಹ ಒಂದು ಧೈರ್ಯವನ್ನ ನಮಗೆ ಕಲಿಸ್ಕೊಡತ್ತೆ. ಈ ಧ್ಯಾನವನ್ನ ಮಾಡೋರು ತುಂಬಾ ಧೈರ್ಯಶಾಲಿಗಳು. ಅಷ್ಟು ಸ್ಟ್ರಾಂಗ್ ಮಾಡ್ತಾರೆ.
ಭಗವಂತ. ನಮ್ಮ ಉಸಿರು ನಮಗೆ ಅಷ್ಟು ಸ್ಟ್ರಾಂಗ್ ಮಾಡುತ್ತೆ. ನಾವು ಒಬ್ಬರೇ ಪ್ರಯಾಣ ಮಾಡ್ಬೋದು, ಆ ರೀತಿ ನಮಗೆ ಸ್ಟ್ರಾಂಗ್ ಮಾಡೋವರೆಗೂ ಕೂಡ ಬಿಡೋದಿಲ್ಲ. ಈ ರೀತಿ ನಾವು ಕಲ್ತ್ಕೊಳ್ಳುವಾಗ ಎಷ್ಟು ಸತಿ ಭಯ ಪಡ್ತೀವೋ, ಎಷ್ಟು ಸತಿ ಮುಂದಿಟ್ಟು ಹೆಜ್ಜೆ ಹಿಂದೆ ತೆಗಿತೀವೋ, ಈ ರೀತಿ ನಾವು ಸಾಧನೆಯನ್ನ ಮಾಡ್ತಾ ಇರುವಾಗ ಸಾಕಾಗ್ತಾ ಇದೆ, ನನಗೆ ಮಾಡೋಕ್ಕಾಗ್ತಾ ಇಲ್ಲ ಅಂತೇಳಿ ಎಷ್ಟು ಸತಿ ಅನ್ಕೊಳ್ತೀವೋ, ಮತ್ತೆ ನಾವು ಧ್ಯಾನವನ್ನ ಅಭ್ಯಾಸ ಯಾರು ಬಿಟ್ಟಿರೋದಿಲ್ವೋ ಅನ್ಕೊಂಡ್ರು ಕೂಡ ಮತ್ತೆ ಆ ಕ್ಷಣದಲ್ಲಿ ಅನ್ಕೊಳ್ತಾರೆ, ಮತ್ತೆ ಸಾಧನೆ ಇರತ್ತಲ್ವಾ, ಮತ್ತೆ ಕಲ್ತ್ಕೊಳ್ತಾ ಇರ್ತೀವಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಪರಿಸ್ಥಿತಿಯಲ್ಲಿನೂ ಕೂಡ ನಾವು ಧ್ಯಾನ ಬಿಡಬಾರ್ದು. ಆಗೋ ಕೆಲಸ ಆಗ್ತಾ ಇರತ್ತೆ. ನಾವು ಜನ್ಮವನ್ನ ಶುದ್ಧಿ ಮಾಡಿಕೊಂಡು, ಕರ್ಮವನ್ನ ಶುದ್ಧಿ ಮಾಡಿಕೊಂಡು ಮತ್ತೆ ಹಾಗೆ ಧ್ಯಾನದ ಒಂದು ಅಭ್ಯಾಸ ನಾವು ಮಾಡ್ತಾ ಇರುವಾಗ ನಾವು ಒಬ್ಬರೇ ಪ್ರಯಾಣ ಮಾಡೋದನ್ನ ಕಲ್ತ್ಕೊಳ್ತೀವಿ. ಆ ರೀತಿ ನಾವು ಪ್ರಯಾಣ ಮಾಡಬೇಕು, ಆ ರೀತಿ ಪ್ರಯಾಣ ಮಾಡೋದನ್ನ ನಾವು ಕಲ್ತ್ಕೊಳ್ತೀವಿ. ಇದನ್ನು ಕಲಿಯೋದಕ್ಕೂ ಕೂಡ ತುಂಬಾ ಸಮಯ ಬೇಕಾಗತ್ತೆ. ಎಷ್ಟು ಸತಿ ಭಯ ಪಟ್ಕೊಂಡು ಬಂದ್ಬಿಡ್ತೀವಿ, ಅಯ್ಯೋ ಒಬ್ಬಳೇ ಮಾಡ್ತಾ ಇದ್ದೀನಿ ಅಂತೇಳಿ, ಏನು ಕೂಡ ಅರ್ಥನೇ ಆಗ್ತಾ ಇಲ್ವಲ್ಲ ಅಂತೇಳಿ. ಯಾವ ಭಗವಂತನೂ ಕೂಡ ಸಹಾಯಕ್ಕೆ ಬರ್ತಾ ಇಲ್ವಾ, ಯಾವ ಗುರುನು ಕೂಡ ಸಹಾಯಕ್ಕೆ ಬರ್ತಾ ಇಲ್ಲ. ಏನು ನಡೀತಾ ಇದೆ? ಇಷ್ಟು ದಿನ ಎಷ್ಟು ಚೆನ್ನಾಗಿ ನನಗೆ ಮೆಸೇಜ್ ಬರ್ತಾ ಇತ್ತು, ಗುರುಗಳ ಒಂದು ಸಂದೇಶ ಬರ್ತಾ ಇತ್ತು, ಭಗವಂತ ನನ್ನ ಜೊತೆಗಿದ್ದು ಹೇಳ್ಕೊಡ್ತಾ ಇದ್ದ. ಏನು ಇತ್ತೀಚೆಗೆ ನನಗೆ ಯಾವ ಮೆಸೇಜ್ ಕೂಡ ಬರ್ತಾ ಇಲ್ಲ, ಆದ್ರೆ ಕಷ್ಟ ಬಂದ್ಬಿಟ್ಟಿದೆ, ಯಾರು ಕೂಡ ಸಹಾಯಕ್ಕೆ ಬರ್ತಾ ಇಲ್ವಲ್ಲ ಅಂತೇಳಿ ಎಷ್ಟು ಸತಿ ಗಾಬರಿ ಮಾಡ್ಕೊಳ್ತೀವೋ, ನಾವು ಭಯ ಪಟ್ಕೊಳ್ತೀವೋ. ನಮಗೆ ಯಾವುದೇ ಒಂದು ಪರಿಸ್ಥಿತಿ ಬಂದ್ರೂ ಕೂಡ, ಎಂಥದ್ದೇ ಸಮಸ್ಯೆ ಬಂದ್ರೂ ಕೂಡ, ಎಂಥದ್ದೇ ಕಷ್ಟ ಬಂದ್ರೂ ಕೂಡ ನನಗೆ ಯಾಕೆ ಬಂತು ಅಂಥೇಳಿ ನಾವು ಒಂದು ಕ್ಷಣ ಕೂಡ ಅನ್ಕೊಳ್ಳೋದಿಲ್ಲ. ಬಂತು ಹೋಯ್ತು, ಬಂದಿದೆ, ಅದಕ್ಕೆ ಬರ್ಬೇಕನ್ನಿಸ್ತು ಬಂತು, ಅಲ್ಲಿ ನಾವು ಗಮನನೇ ಕೊಡೋದಿಲ್ಲ. ಮೊದಲು ಗಮನ ಕೊಡ್ತೀವಿ, ಯಾಕೆ ಈ ರೀತಿ ನನಗೆ ಈ ರೀತಿ ಯಾಕೆ ಆಗ್ತಾ ಇದೆಯೋ ಏನೋ ಅಂತೇಳಿ. ಆಮೇಲೆ ಸಾಧನೆಯನ್ನ ಮಾಡ್ತಾ ಮಾಡ್ತಾ ಅದನ್ನು ನಾವು ಬಿಟ್ಬಿಡ್ತೀವಿ, ಅದನ್ನೇ ಹಿಡ್ಕೊಳ್ಳೋದಿಲ್ಲ. ನಮ್ಮ ಮನೆಯಲ್ಲಿ ನನಗೆ ಏನೇ ಜ್ವರ ಬಂದ್ರೂ ಕೂಡ, ನನಗೆ ಎದ್ದೇಳಕ್ಕೆ ಮಾಡೋಕೆ ಆಗದೆ ಇದ್ರೂ ಕೂಡ, ನಾನು ಆ ಪರಿಸ್ಥಿತಿಯಲ್ಲಿ ಇದ್ದೀನಿ ಅಂತೇಳಿ ಯಾರಿಗೂ, ನಮ್ಮ ಮನೆಯಲ್ಲಿ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ನಾರ್ಮಲ್ ಆಗಿ ನಾನು ಮಾಮೂಲಿಯಾಗಿ ಯಾವ ರೀತಿ ಇರ್ತೀನಿ ಅದೇ ರೀತಿನೇ ಇರ್ತೀನಿ, ಮಲ್ಕೊಳ್ಳೋದಿಲ್ಲ. ಜ್ವರ ಬಂದಿದೆ, ನೆಗಡಿ ಬಂದಿದೆ, ತಲೆನೋವು ಬಂದಿದೆ ಅಂತೇಳಿ ಹಾಸಿಗೆ ಹಿಡಿದು ಮಲ್ಕೊಳ್ಳೋದಿಲ್ಲ. ನನ್ನ ಕೆಲಸ ನಾನು ಮಾಡ್ತಾ ಇರ್ತೀನಿ. ಯಾರಿಗೂ, ನಮ್ಮ ಮನೆಯಲ್ಲಿ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ನನಗೆ ಕಾಯಿಲೆ ಬಂದಿದೆ ಅಂತೇಳಿ. ದಿನಾಲು ಯಾವ ರೀತಿ ಕೆಲಸ ಮಾಡಿಕೊಂಡು
ಯಾವ ರೀತಿ ಇರ್ತೀನಿ, ನನಗೆ ಕಾಯಿಲೆ ಬಂದ್ರೂ ಕೂಡ ನಾನು ಅದೇ ರೀತಿನೇ ಇರ್ತೀನಿ. ಆದರೆ ಒಳಗಡೆನೆ ನಂಗೆ ಸಂಕಟ ಆಗ್ತಾ ಇರತ್ತೆ. ಅಂದರೆ ಆ ಒಂದು ನೋವು, ನನಗೆ ತೊಂದರೆ ಅನುಭವಿಸ್ತಾ ಇದ್ರೂ ಕೂಡ ಅದ್ರ ಕಡೆನೂ ಕೂಡ ನನಗೆ ಇತ್ತೀಚೆಗೆ ಅದ್ರ ಕಡೆನೂ ಕೂಡ ನನಗೆ ಗಮನನೇ ಹೋಗೋದಿಲ್ಲ. ಅದ್ರ ಪಾಡಿಗೆ ಅದು ಮಾಡ್ತಾ ಇರತ್ತೆ, ನನ್ನ ಪಾಡಿಗೆ ನಾನು ಮಾಡ್ತಾ ಇರ್ತೀನಿ. ಅದು ಬಂದಂತಹ ಕೆಲಸ ಅದು ಮಾಡ್ತಾ ಇರತ್ತೆ, ನನ್ನ ಕೆಲಸ ನಾನು ಮಾಡ್ತಾ ಇರ್ತೀನಿ. ಹೀಗೆ ನಾವು ಮಾಡಬೇಕಾಗಿರೋದನ್ನ ಕೆಲಸವನ್ನ ನಾವು ಮಾಡಬೇಕು ಅನ್ನೋದು ನಮ್ಗೆ ಯಾವಾಗ ಬರುತ್ತೆ ಅಂದರೆ ಉಸಿರಿನ ಜೊತೆಗಿದ್ದಾಗ, ಅಭ್ಯಾಸದಿಂದ ನಮಗೆ ಬರುತ್ತೆ. ನಾವೇನು ಮಾಡ್ತೀವಿ, ಸಾಧನೆಯನ್ನು ಮಾಡ್ತಾ ಇರ್ತೀವಿ. ಮಾಡ್ತಾ ಮಾಡ್ತಾ ಏನಾದರೂ ಇವತ್ತು ತಲೆನೋವು ಬಂದರೆ, ಅಯ್ಯೋ ತಲೆನೋವು ಬಂದುಬಿಟ್ಟಿದೆ ರೀ, ಕುತ್ಕೊಳ್ಳೋಕ್ಕಾಗೋದಿಲ್ಲ ಅಂತೇಳಿ ಇವತ್ತು ಮಲ್ಕೊಂಡ್ಬಿಟ್ಟಿದ್ದೀನಿ ಅಂತೇಳಿ ಹೇಳ್ತಾರೆ. ಮೊದಲು ಆಗತ್ತೆ, ಎಲ್ರಿಗೂ ಕೂಡ ಆ ರೀತಿ ಆಗತ್ತೆ. ನಮಗೆ ಕಾಯಿಲೆ ಏನಾದರೂ ಹೊಟ್ಟೆ ನೋವು ಬರಲಿ, ತಲೆನೋವು ಬರಲಿ, ಆ ಒಂದು ಸಮಯದಲ್ಲಿ ಇನ್ನೂ ನಾವು ಜಾಸ್ತಿ ಧ್ಯಾನವನ್ನು ಮಾಡಬೇಕು. ಆ ನೋವನ್ನು ಸಹಿಸ್ಕೊಳ್ಳುವಂಥ ಶಕ್ತಿಯನ್ನು ನಾವು ಪಡ್ಕೋಬೇಕು. ಈ ನೋವುಗಳನ್ನು, ಈ ನಾಡಿ ಮಂಡಲವನ್ನು ಶುದ್ಧಿ ಮಾಡ್ಕೊಳ್ಳುವಾಗ ಈ ನೋವುಗಳನ್ನು ಯಾರು ಸಹಿಸ್ಕೊಳ್ತಾರೆ ನೋಡಿ, ಧ್ಯಾನ ಮಾಡೋರೇ ಸಹಿಸ್ಕೊಳ್ತಾರೆ. ಯಾರು ಧ್ಯಾನ ಮಾಡೋದಿಲ್ವೋ ಅವರು ಶರೀರ ಬಿಡುವಾಗ ನೋಡಿ ನೀವು ಎಷ್ಟೊಂದು ಕಷ್ಟಪಡ್ತಾ ಇರ್ತಾರೆ ಅವರು. ಯಾಕೆಂದರೆ ಆ ನೋವು ಸಹಿಸ್ಕೊಳ್ಳೋದಕ್ಕೆ ಅವ್ರಿಗೆ ಆಗ್ತಾ ಇರೋದಿಲ್ಲ. ಎಷ್ಟೊಂದು ಒದ್ದಾಡ್ತಾ ಇರ್ತಾರೆ ಶರೀರ ಬಿಡುವಾಗ, ಎಷ್ಟೊಂದು ವೇದನೆಯಿಂದ ತುಂಬಿಕೊಂಡಿರ್ತಾರೆ. ಇದು ನಾವು ಜೀವಂತ ಇರುವಾಗಲೇ, ಈ ಶರೀರದಲ್ಲಿ ಇರುವಾಗಲೇ ಈ ನೋವನ್ನು ನಾವು ಸಹಿಸ್ಕೊಳ್ಳೋದನ್ನು ಕಲ್ತ್ಕೋಬೇಕು. ನಾಡಿ ಮಂಡಲ ಶುದ್ಧಿ ಆಗ್ತಾ ಇರುವಾಗ ನೋವುಗಳನ್ನು ನಾವು ಸಹಿಸ್ಕೊಳ್ಳೋದನ್ನು ಕಲ್ತ್ಕೊಳ್ಬೇಕು. ಎಂತಹ ಒಂದು ಪರಿಸ್ಥಿತಿಯಲ್ಲಿನೂ ಕೂಡ ನಾವೊಬ್ಬರೇ ನಾವು ಅದನ್ನು ಜಯಿಸೋದನ್ನು ಕಲ್ತ್ಕೋಬೇಕು. ಪ್ರಯಾಣ ಮಾಡೋದನ್ನು ನಾವು ಕಲ್ತ್ಕೋಬೇಕು. ಯಾರು ಧ್ಯಾನ ಮಾಡೋದಿಲ್ವೋ ಅವರು ಶರೀರ ಬಿಡುವಾಗ್ಲೂ ಕೂಡ ಎಷ್ಟೋ ವೇದನೆಯಿಂದ ಎಷ್ಟು ಒದ್ದಾಡ್ತಾ ಇರ್ತಾರೆ. ಮತ್ತು ಒದ್ದಾಡ್ತಾ ದುಃಖದಿಂದ, ನೋವಿನಿಂದ, ಆ ಶರೀರದಿಂದ ಹೊರಗಡೆ ಬಂದ್ರೂ ಕೂಡ ಪ್ರಯಾಣ ಮಾಡೋದನ್ನು ಕಲ್ತ್ಕೊಂಡಿಲ್ಲ. ಹಾಗಾಗಿ ಆವಾಗಲೂ ಕೂಡ ಶರೀರದ ಬಿಡುವಾಗ್ಲೂ ಕೂಡ ದುಃಖದಿಂದನೇ ಬಿಡ್ತಾ ಇರತ್ತೆ. ಗೊತ್ತಿಲ್ಲ, ಏನು ಕೂಡ ಸಾಧನೆ ಇಲ್ಲ. ಶರೀರ ಬಿಟ್ಟ ಮೇಲೆ ಅನಿವಾರ್ಯ ಅದು ಬಿಡಲೇಬೇಕು. ಅವ್ರು ಬಂದ ಸಮಯ ಮುಗಿದೋಯ್ತು. ಅವಾಗ ಪ್ರಯಾಣ ಮಾಡೋದನ್ನು ಕೂಡ ಕಲ್ತ್ಕೊಂಡಿಲ್ಲ. ಒಬ್ಬರೇ ಪ್ರಯಾಣ ಮಾಡೋದನ್ನು ಕೂಡ ಸಾಧನೆನೇ ಇಲ್ಲ. ಅವಾಗ ಅಂಥವ್ರ ಪರಿಸ್ಥಿತಿ ಹೇಗಿರತ್ತೆ ಒಂದ್ಸತಿ ಯೋಚನೆ ಮಾಡಬೇಕಾಗಿರೋದೇ ನಾವು.
ಇವಾಗ್ಲೇ ಈ ಶರೀರದಲ್ಲೇ ಇದ್ಕೊಂಡು ಎಷ್ಟು ಸತಿಯೇ ನಾವು ಮುಂದಿಟ್ಟು ಹೆಜ್ಜೆ ಹಿಂದೆ ನನಗೆ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಇನ್ನೋದು ನಂಗೆ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತೇಳಿ ಎಷ್ಟು ಸತಿ ನಾವು ಧ್ಯಾನ ಬಿಡ್ತೀವಿ, ಬಿಟ್ಟು ಬಿಟ್ಟು ಮತ್ತೆ ಮಾಡ್ತೀವಿ. ಈ ಶರೀರ ಬಿಟ್ಟ ಮೇಲೆ ಈ ಆತ್ಮದ ಒಂದು ಸ್ಥಿತಿ ಹೇಗಿರುತ್ತೆ ಅಂದರೆ, ಮೀನು ನೀರಿನಿಂದ ತೆಗೆದ್ರೆ ಆಚೆ ತೆಗೆದ್ರೆ ಹೇಗಿರುತ್ತೆ ಪರಿಸ್ಥಿತಿ, ಹಾಗಿರತ್ತೆ ಈ ಒಂದು ಆತ್ಮದ ಪರಿಸ್ಥಿತಿ. ಯಾರು ಸಾಧನೆಯನ್ನು ಮಾಡ್ತಾರೋ ಅವ್ರು ಪ್ರಯಾಣ ಮಾಡೋದನ್ನು, ಶರೀರದಲ್ಲೇ ಇದ್ಕೊಂಡು ಪ್ರಯಾಣ ಮಾಡೋದನ್ನು ಕಲ್ತ್ಕೊಂಡಿರ್ತಾರೋ ಅವರು ಎಲ್ಲೂ ಕೂಡ ನಿಂತ್ಕೊಳ್ಳೋದಿಲ್ಲ. ಯಾಕೆಂದರೆ ಶರೀರದಲ್ಲೇ ಇದ್ಕೊಂಡು ಪ್ರಯಾಣ ಮಾಡಿ ಮಾಡಿ ಅಭ್ಯಾಸ ಆಗಿಬಿಟ್ಟಿದೆ. ಎಲ್ಲೂ ಹೋಗಬೇಕು, ನಾನು ಸೇರ್ಕೋಬೇಕು ಅಂತೇಳಿ ತಿಳ್ಕೊಂಡಿರ್ತಾರೆ. ಪ್ರತಿದಿನ ನಮಗೆ ಅಭ್ಯಾಸ ಬೇಕು ಫ್ರೆಂಡ್ಸ್. ಪ್ರತಿ ಕ್ಷಣ ಕೂಡ ನಮಗೆ ಅಭ್ಯಾಸ ಬೇಕು. ಒಂದು ಕ್ಷಣ ಕೂಡ ನಾವು ವ್ಯರ್ಥವಾಗಿ ನಾವು ಕಳಿಬಾರ್ದು. ಯಾವಾಗ ನಾವು ಜನ್ಮಗಳನ್ನು ಶುದ್ಧಿ ಮಾಡ್ಕೊಳ್ತಾ ಇರ್ತೀವೋ, ಯಾವಾಗ ಕರ್ಮಗಳನ್ನು ಶುದ್ಧಿ ಮಾಡ್ಕೊಳ್ತಾ ಇರ್ತೀವೋ, ಯಾವಾಗ ಒಂದು ಭಗವಂತನ ಪರೀಕ್ಷೆ ನಡೆಯುತ್ತೋ ಏನು ಕೂಡ ನಮಗೆ ಗೊತ್ತಿಲ್ಲ. ಆದರೆ ಧ್ಯಾನದ ಅಭ್ಯಾಸವನ್ನು ನಾವು ಮಾಡ್ತಾನೆ ಇರಬೇಕು ನಿತ್ಯ ನಿರಂತರವಾಗಿ. ಸತ್ಯ ಹರಿಶ್ಚಂದ್ರನಿಗೆ ಪರೀಕ್ಷೆಗಳು ನಡೀತಾ ಇರುವಾಗ ಅದರಲ್ಲಿ ಅವರು ಜಯಿಸಿದ್ರು. ಇವಾಗಲೂ ಕೂಡ ಅವರ ಹೆಸರು ಜೀವಂತವಾಗಿದೆ. ಆ ಪರೀಕ್ಷೆಯಲ್ಲಿ ಅವರು ಪಾಸ್ ಆದ್ರು. ಎಲ್ಲವನ್ನೂ ಕೂಡ ಕಳ್ಕೊಂಡ್ರು ಪರೀಕ್ಷೆ ನಡೀತಾ ಇರುವಾಗ. ರಾಜ ವೈಭೋಗದಲ್ಲಿ ಇದ್ದವರು ಎಲ್ಲವನ್ನೂ ಕೂಡ ಕಳ್ಕೊಂಡ್ರು. ಕೊನೆಗೆ ಸ್ಮಶಾನವನ್ನ ಕಾಯೋ ಒಂದು ಪರಿಸ್ಥಿತಿ ಬಂದ್ರೂ ಕೂಡ ಅಂತ ಒಂದು ಪರಿಸ್ಥಿತಿಯಲ್ಲಿನೂ ಕೂಡ ಅವರು ಪಾಸ್ ಆದ್ರು. ಅದಕ್ಕೆ ಭಗವಂತನ ಪರೀಕ್ಷೆಯಲ್ಲಿ ಅವರು ಯಾವಾಗ ಪಾಸ್ ಆದ್ರು ಇವಾಗಲೂ ಕೂಡ ಅವ್ರ ಹೆಸರು ಜೀವಂತವಾಗಿದೆ. ಯಾಕೆ ಅಂತ ಪರೀಕ್ಷೆಗಳು ಭಗವಂತ ಕೊಡ್ತಾನೆ ಅಂದ್ರೆ ಎಲ್ಲರೂ ಕೂಡ ಗುರುತಿಸ್ಬೇಕು. ಅವರು ಯಾವಾಗಲೂ ಜೀವಿಸಿರೋದು, ಆದರೆ ಭಗವಂತ ಒಂದು ಪರೀಕ್ಷೆ ಕೊಟ್ಟಿರೋದ್ರಿಂದ ಆ ಪರೀಕ್ಷೆಯಲ್ಲಿ ಪಾಸ್ ಆಗಿರೋದ್ರಿಂದ ಇವಾಗಲೂ ಕೂಡ ನಾವು ಅವರನ್ನು ಗುರುತಿಸ್ತೀವಿ, ಸತ್ಯ ಹರಿಶ್ಚಂದ್ರ ಅಂತೇಳಿ. ಅವರ ಹೆಸರು ಇನ್ನೂ ಕೂಡ ಜೀವಂತವಾಗಿದೆ. ಬರೀ ಭಗವಂತ ನಮಗೆ ಪರೀಕ್ಷೆ ಯಾಕೆ ಕೊಡ್ತಾರೆ ಅಂದ್ರೆ ನಮಗೆ ಗುರುತಿಸ್ಬೇಕು, ಜನಗಳು ನಮಗೆ ಗುರುತಿಸ್ಬೇಕು. ಸತ್ಯ ಹರಿಶ್ಚಂದ್ರಗೆ ಪರೀಕ್ಷೆ ಬಂದಿರೋದು ಸತ್ಯ ಹರಿಶ್ಚಂದ್ರನಿಗೆ ಜನಗಳು ಗುರುತಿಸ್ತಾ ಇದ್ದಾರೆ, ಗುರುತಿಸಿದ್ರು. ಇವಾಗಲೂ ಕೂಡ ಅವ್ರ ಹೆಸರು ಇದೆ ಜೀವಂತವಾಗಿ. ಭಯ ಪಟ್ಕೊಂಡು ನಾವು ಧ್ಯಾನ ಬಿಡೋದಲ್ಲ ಫ್ರೆಂಡ್ಸ್. ಯಾಕೆಂದ್ರೆ ಮಾನವರಿಂದ ಮಾಧವರಾಗಬೇಕು ಅಂದ್ರೆ ಆ ಮಾಧವರ ಒಂದು ಸ್ಥಿತಿಯಲ್ಲಿ ಇರಬೇಕಂದ್ರೆ, ಆ ಒಂದು ಕೆಲಸವನ್ನ ಮಾಡ್ಬೇಕಂದ್ರೆ ಎಲ್ಲ ಅನುಭವ ಮುಖಾಂತರನೇ ತಿಳ್ಕೊಂಡಿರ್ಬೇಕು. ಭಗವಂತನು ಕೂಡ ಪರೀಕ್ಷೆಯನ್ನ ಕೊಟ್ಟಿರ್ತಾನೆ. ಆ ಪರೀಕ್ಷೆಯಲ್ಲಿ ಪಾಸ್ ಆದ್ರೆ ಮಾತ್ರ ಮಾನವರಿಂದ
ಕರ್ಕೊಂಡೋಗ್ತಾನೆ. ಇವಾಗ ನೀನು ಇದಕ್ಕೆಲ್ಲ ಸರಿಯಾದವರು. ಇವಾಗ ನೀನು ಶರೀರ ಬಿಟ್ಟ ಮೇಲೆ ಡೈರೆಕ್ಟು ಶರೀರ ಇದ್ದಾಗಲೇ ಈ ಕೆಲಸವನ್ನು ಮಾಡಿ ಮುಗಿಸಿಬಿಟ್ಟಿದೀಯ. ಶರೀರ ಬಿಟ್ಟ ಮೇಲೆ ನಿನ್ಗೆ ಅಲ್ಲಿ ಡೈರೆಕ್ಟ್ ಕೆಲಸ, ಎಲ್ಲೂ ಕೂಡ ನೀನು ಅಲಿಬೇಕಾಗಿಲ್ಲ, ನಿನ್ನ ಕೆಲಸ ಸಿಕ್ತು ಅಂಥೇಳಿ. ನೋಡಿ, ನಮಗೆ ಈ ಆನಾಪಾನಾಸತಿ ಧ್ಯಾನ ಎಷ್ಟೊಂದು ನಮಗೆ ತಿಳಿಸ್ಕೊಡತ್ತೆ. ಇಷ್ಟೊಂದು ತಿಳ್ಕೊಳ್ಳೋದಿದೆ, ಆದರೆ ನಾವು ಎಲ್ಲ ಸಮಯವನ್ನು ಕೂಡ ವ್ಯರ್ಥವಾಗಿ ನಾವು ಕಳೀತಾ ಇದ್ದೀವಿ. ಎಷ್ಟೊಂದು ನಾವು ತಿಳ್ಕೊಬೇಕಾಗಿರೋದು ಎಷ್ಟೊಂದಿದೆ.
ಮಧ್ಯದಲ್ಲಿ ಯಾರು ಕೂಡ ಕಂಡುಬಿಡಬೇಡಿ ಫ್ರೆಂಡ್ಸ್. ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನು ಗಮನಿಸ್ತಾ ಇರೋಣ. ಯಾವುದು ಕೂಡ ಯೋಚನೆ ಬೇಡ. ಮನಸ್ಸನ್ನು ಶೂನ್ಯ ಮಾಡಿಕೊಳ್ಳೋದೇ ಧ್ಯಾನ. ಎಷ್ಟು ಅದ್ಭುತವಾಗಿದೆ ಈ ಧ್ಯಾನ. ತುಂಬ ಅದ್ಭುತವಾದಂತಹ ಧ್ಯಾನ, ಮತ್ತೆ ಅಷ್ಟೇ ಸರಳವಾದಂತಹ ಸುಲಭವಾದಂತಹ ಧ್ಯಾನ. ನಾವು ಎಲ್ಲೂ ಕೂಡ ಭಗವಂತನನ್ನ ಹುಡ್ಕೊಂಡು ಹೋಗೋದಿಲ್ಲ. ಎಲ್ಲರಲ್ಲಿನೂ ಕೂಡ ಭಗವಂತನನ್ನ ಕಾಣ್ತೀವಿ. ಸಕಲ ಜಲ ಜೀವರಾಶಿಗಳಲ್ಲಿನೂ ಕೂಡ ಭಗವಂತನ ಪೂಜೆ ಮಾಡಿ ದೇವಸ್ಥಾನಗಳಿಗೆಲ್ಲ ಹೋಗಿ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿ ಪಶು ಪಕ್ಷಿಗಳನ್ನು ಪ್ರಾಣಿಗಳನ್ನು ಕೊಲ್ಲೋದು ಯಾರು ಮಾಡ್ತಾ ಇರ್ತಾರೆ ಅವರಿಗೆ ಭಗವಂತನ ಸಾಕ್ಷಾತ್ಕಾರ ಆಗೋದಿಲ್ಲ. ಯಾರು ಉಸಿರಾಟದ ಜೊತೆಗಿದ್ದು ಎಲ್ಲೂ ಕೂಡ ಅಲಿಯೋದಿಲ್ಲ ಭಗವಂತ ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಂಥೇಳಿ. ಎಲ್ಲದರಲ್ಲಿನೂ ಕೂಡ ಭಗವಂತ ಕಾಣ್ತಾನೆ. ಸಕಲ ಜಲ ಜೀವರಾಶಿಗಳಲ್ಲಿನೂ ಕೂಡ ಭಗವಂತನನ್ನ ಕಾಣ್ತಾನೆ. ಅದಕ್ಕೆ ಬಸವಣ್ಣನವರು ದಯವಿಲ್ಲದ ಧರ್ಮ ಅದು ಯಾವುದಯ್ಯ, ಧರ್ಮ ಇರಬೇಕು ಸಕಲ ಪ್ರಾಣಿಗಳಲ್ಲಿ ಅಂತೇಳಿ. ನಮಗೆ ದಯ ಸಕಲ ಪ್ರಾಣಿಗಳಲ್ಲಿ ಯಾವಾಗ ಬರುತ್ತೆ ಅಂದರೆ ನಾವು ಧ್ಯಾನ ಮಾಡ್ತಾ ಇದ್ದಾಗ. ಇಲ್ಲ ಅಂದರೆ ನಾವು ಕ್ರೂರವಾಗಿ ಹೀಗೆ ಜೀವಿಸ್ತಾ ಇರ್ತೀವಿ. ಆ ಪ್ರಾಣಿಗಳ ಜೊತೆಗೆ ಯಾವ ರೀತಿ ನಾವು ವರ್ತಿಸ್ತಾ ಇರ್ತೀವಿ, ಮಾನವರ ಜೊತೆಗೂ ಕೂಡ ಮನುಷ್ಯರ ಜೊತೆಗೂ ಕೂಡ ನಾವು ಅದೇ ರೀತಿಯೇ ನಾವು ವರ್ತಿಸ್ತಾ ಇರ್ತೀವಿ. ಕೇವಲ 1 ನಿಮಿಷ. ಧ್ಯಾನದಿಂದ ನಾವು ಸಹಜ ಸ್ಥಿತಿಗೆ ಬರೋಣ ಫ್ರೆಂಡ್ಸ್. $30 seconds. ಓಕೆ ಮಾಸ್ಟರ್ಸ್, ನಿಮ್ಮ 2 ಕೈಗಳನ್ನು ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 seconds. 5 4 3 2 1 0. ನಿಮ್ಮ ಕೈಗಳನ್ನೇ ನೋಡ್ತಾ ಕಣ್ಬಿಡಿ. ಈ ಧ್ಯಾನವನ್ನು ತಿಳಿಸ್ಕೊಟ್ಟಂಥ ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ ನಾವು ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆ ಮುಖಾಂತರ. ಇಲ್ಲಿ ಬಂದಂಥ ಎಲ್ಲ ಆತ್ಮಬಂಧುಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು.
ಥ್ಯಾಂಕ್ ಯು ಮಾಸ್ಟರ್ಸ್. ಸಾರಿ, ಇವತ್ತು ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಗಿ ಸ್ವಲ್ಪ ಇದಾಯ್ತು. ದಯವಿಟ್ಟು ಕ್ಷಮಿಸಿ. ಎಲ್ಲರೂ ಜಾಯಿನ್ ಆಗಿದ್ದೀರಾ, ತುಂಬ ಕೃತಜ್ಞತೆಗಳು. ಆನ್ ಟೈಮ್ ಹೆಲ್ಪ್ ಮಾಡಿದ್ರು ಎಲ್ಲರಿಗೂ ಥ್ಯಾಂಕ್ಸ್. ನಾಳೆ ದಿನ ಬೆಳಗ್ಗೆ 5 ಗಂಟೆಗೆ ಕರೆಕ್ಟಾಗಿ ಜಾಯಿನ್ ಆಗೋಣ. ಥ್ಯಾಂಕ್ ಯು.